ಇನ್ನು GS ಪಾಟೀಲ್ ಅವರನ್ನು ನೂತನ ಸ್ಪೀಕರ್ ಆಗಿ ಆಯ್ಕೆ ಮಾಡಲಾಗಿದೆ. ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಆಯ್ಕೆಯಾಗಿದ್ದಾರೆ. ಇಬ್ಬರು ಮಂತ್ರಿಗಿರಿಯನ್ನು ಕೇಳ್ಕೊಂಡಿದ್ದವರು ಹಾಗೆ ನೋಡೋಕ್ಕೋದ್ರೆ. ಆದರೆ ಸಚಿವ ಸ್ಥಾನ ಸಿಗದೇ ಇದ್ದದಕ್ಕೆ GS ಪಾಟೀಲ್ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ಆದರೆ ಸಿಕ್ಕಿಲ್ಲ. ಸ್ಪೀಕರ್ ಸ್ಥಾನ ನೀಡಿದ್ದಕ್ಕೆ JS ಪಾಟೀಲ್ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ಯಾರೂ ಒಪ್ಕೊಳ್ಳಲ್ಲ, ತುಂಬ ಕಷ್ಟ ಸ್ಪೀಕರ್ ಕೆಲಸ ಮಾಡೋದು. ಆ್ಯಕ್ಚುಲಿ UT ಖಾದರ್ ಅವರು ಕೂಡ ಒಲ್ಲದ ಮನಸ್ಸಿನಿಂದಲೇ ಒಪ್ಕೊಂಡಿದ್ರು. ಈಗ ಅವರು GS ಪಾಟೀಲ್ ಅವರು ಮಾತಾಡಿದ್ದಾರೆ. MLA GS ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ನಾವು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರಬಲವಾದಂಥ ಆಕಾಂಕ್ಷಿ ಆಗಿದ್ರಿ ಸಚಿವ ಸ್ಥಾನಕ್ಕೆ, ನಿಮ್ಮನ್ನು ಸ್ಪೀಕರ್ ಮಾಡಿದ್ದಾರೆ ಸರ್, ಏನು ಹೇಳ್ತೀರಿ? ಅಲ್ಲ, ನನಗೆ ಮೊದಲೇದಾಗಿ ನನಗೆ ಯಾವುದೂ ಇನ್ನೂ ಅಧಿಕೃತವಾಗಿ ಪಕ್ಷದಿಂದಾಗಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದಾಗಲಿ ಅಧಿಕೃತ ಮಾಹಿತಿ ಬಂದಿಲ್ಲ. ಬಂದ ಮೇಲೆ ಅದರ ಬಗ್ಗೆ ಪ್ರತಿಕ್ರಿಯೆ ಮಾಡ್ತೀನಿ. ಸ್ಪೀಕರ್ ಸ್ಥಾನಕ್ಕೆ ನೀವೇನು ಅಂತ ಹೆಸರು ಚರ್ಚೆ ಆಗ್ತಿದೆ ಸರ್, ಇನ್ನೂ ಕೂಡ ಅದೇ ಅದು ಬಂದ ಮೇಲೆ ಅದರ ಬಗ್ಗೆ ಮಾತಾಡ್ತೀನಿ. ಯಾವುದೇ ಮಾಹಿತಿ ಇಲ್ಲ ಸರ್ ನಿಮಗೆ? ನನಗಿನ್ನ ಏನೂ ಮಾಹಿತಿ ಇಲ್ಲ. ಮಿಸ್ ಆಗಿದ್ದಕ್ಕೆ ಏನು ಅನಿಸುತ್ತೆ ಸರ್? ಈಗ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ನೀವು, ಮಿಸ್ ಆಯ್ತು ಅದು ಮಿಸ್ ಆಗಲಿಕ್ಕೆ ಏನು ಅಂತಂದ್ರೆ ಈಗ ಮಾಡಿಬಿಟ್ಟಾರ, ಇನ್ನು ಅದಕ್ಕೆ ಪ್ರತಿಕ್ರಿಯೆ ಮಾಡೋದ್ರಾಗ ಅರ್ಥ ಇಲ್ಲ. ನಾವೆಲ್ಲ ಹೈಕಮಾಂಡ್ ಏನು ಹೇಳ್ತೈತೆ ಅದನ್ನು ಸ್ವೀಕಾರ ಮಾಡೋರು ಅಷ್ಟೇ. ಹಿರಿಯ ಶಾಸಕರಿದ್ದೀರಿ, ಅವಕಾಶ ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ. ಅಲ್ಲ, ನಾನು ಹೇಳಿದ್ನಲ್ಲ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಮೊದಲಿಂದನೂ ಹೇಳ್ಕೊಂಡು ಬಂದೀವಿ, ಈಗಲೂ ಅದೇ. ಆ ರೀತಿಯ ಚರ್ಚೆಗಳಾಗ್ತಿದ್ದಾವೆ ಸ್ಪೀಕರ್ ಹುದ್ದೆಗೆ. ಆದರೆ ನನಗೆ ಯಾರು ಕೂಡ ಕರೆ ಮಾಡಿಲ್ಲ, ಯಾರು ಕೂಡ ಹೇಳಿಲ್ಲ ಅನ್ನುವಂಥ ಮಾತನ್ನು GS ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಹನುಮಂತ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು. ಅಲ್ಲ, ಯಾರೂ ಕರೆ ಮಾಡಿಲ್ಲ ಅನ್ನೋದನ್ನು ಒಪ್ಕೋತೀನಿ ನಾನು. ಆದರೆ ಲಿಸ್ಟಲ್ಲಿ ಹೆಸರಿಲ್ವಲ್ಲ. ಮಂತ್ರಿಗಳು ಯಾರ್ಯಾರು ಆಗಬೇಕು ಅಂತ 20 ಹೆಸರು ಕಳಿಸಿದಾರೋ ಅದರಲ್ಲಿ GS ಪಾಟೀಲ್ ಅವ್ರ ಹೆಸರು ಇಲ್ಲ. ಹಾಗಾಗಿ ಅವ್ರಿಗೆ ಸ್ಪೀಕರ್ ಹುದ್ದೆ ಅಂತಕ್ಕಂಥದ್ದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಸ್ಪೀಕರ್ ಆಗ್ತಾರೆ ಮತ್ತು ವಿರಾಜಪೇಟೆ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಅವರು ಡೆಪ್ಯೂಟಿ ಸ್ಪೀಕರ್ ಆಗ್ತಾರೆ ಅಂತಂದ್ಬಿಟ್ಟು. ಬಟ್ ಅದನ್ನು ಒಪ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ಅವ್ರಿಗೆ ಬೇಸರ ಇದ್ದಿದ್ದಂತೂ ಗೊತ್ತಾಗ್ತಾ ಇದೆ ನೀಟಾಗಿ. ನಾನು ಮಂತ್ರಿ ಮಾಡಬೇಕಾಗಿತ್ತು ಅಂತ ಸ್ಪೀಕರ್ ಮಾಡ್ತಾ ಇದ್ದಾರೆ. ಬಟ್ ನೋಡೋಣ, ಈ ಥರದ್ದೆಲ್ಲ ನೋಡಿ, ಮಂತ್ರಿ ಮಂಡಲ ವಿಸ್ತರಣೆ ಆದಾಗ ಇದೆಲ್ಲ ಸಹಜ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದರೂ ಇದೆಲ್ಲ ಸಹಜ. BJP ಇರಲಿ, JDS ಇರಲಿ, ಕಾಂಗ್ರೆಸ್ ಇರಲಿ, ಯಾರಿಗೆ ಸಿಗಲ್ವೋ ಅವ್ರು ಬೇಸರ ವ್ಯಕ್ತಪಡಿಸ್ತಾರೆ.